ಜಾತ್ರೆ ರಿಲೇಟೆಡ್ ಆಗಿ 7 ಕಡೆ ನಾವು ಏನು ಮಾಡಿದ್ವಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಬರ್ತಕ್ಕಂಥ ಭಕ್ತಾದಿಗಳಿಗೆ 7 ಒಂದು ಪಾರ್ಕಿಂಗ್ ಪ್ಲೇಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ನೀಟಾಗಿ ಬ್ಯಾರಿಕೇಡಿಂಗ್ ಮಾಡಿ ಅದಕ್ಕೆ ಸುತ್ತು ಅದು ಕ್ಲೀನ್ ಮಾಡಿಸಿ ಅದಕ್ಕೆ ಏನು ಮಾಡಿದ್ದೀವಿ, ಪಾರ್ಕಿಂಗ್ ವ್ಯವಸ್ಥೆ 7 ರಿಜಿಸ್ಟರ್ ಮಾಡಿದ್ದೀವಿ. ಆ ಪಾರ್ಕಿಂಗ್ ಪ್ಲೇಸ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲೊಂದು ಬೋರ್ಡ್ ಹಾಕ್ಸಿದ್ದೀವಿ. ಇಲ್ಲಿ ನೀವು ಬೈಕ್ ಪಾರ್ಕ್ ಮಾಡಬೇಕು, ಇಲ್ಲಿ 4 ವೀಲರ್ ಮಾಡಬೇಕು, ಇಲ್ಲಿ ಟ್ರ್ಯಾಕ್ಟರ್ದಾಗ ಇಲ್ಲಿ ಮಾಡಬೇಕು, ಎತ್ತಿನ ಬಂಡಲ್ಲಿ ಇಲ್ಲಿ ಮಾಡಬೇಕು, ಬಸ್ನಲ್ಲಿ ಇಲ್ಲಿ ಮಾಡಬೇಕು ಅಂತ ಎಲ್ಲರಿಗೂ ಸೈನ್ ಬೋರ್ಡನ್ನು ಹಾಕಿದ್ದೀವಿ. ಆಮೇಲೆ ಎಂಟ್ರಿ ಎಕ್ಸಿಟ್ ಹೆಂಗೆ ಬರಬೇಕಂತ ಕೂಡ ನಾವು ಎಲ್ಲ ಕಡೆ ರಸ್ತೆಯಲ್ಲಿ ನಾಮಫಲಕಗಳನ್ನು ಅಳವಡಿಸಿದ್ದೀವಿ. ಬರ್ತಕ್ಕಂಥ ಭಕ್ತಾದಿಗಳು ಅದನ್ನು ನೋಡಿ ಅವರು ತಮ್ಮ ಬಂದು ಹೋಗ್ಬೇಕಂತ ವಿನಂತಿ ಒಂದು. ಆಮೇಲೆ ನಾವು ಈ ಸುರ್ಪುರಿಂದ ಎಂಟ್ರಿ ಕೊಡ್ತೀವಿ ನೋಡ್ರಿ ತಿಂತನಿಗೆ, ಅದು ಓನ್ಲಿ ಎಕ್ಸಿಟ್ ಆಗಿರುತ್ತದೆ, ಎಂಟ್ರಿ ಇರೋದು. ಸುರ್ಪುರಿಂದ ನಾವು ಹೋಗ್ತೀವಿ ನೋಡ್ರಿ, ಈಗ ಒಂದ್ಮೇಲೆ ಫಸ್ಟ್ ಕಮಾನ್ ಅದು ಎಕ್ಸಿಟ್ ಆಗಿರುತ್ತೆ. ತಿಂತಿನಿ ಹೋದ್ರೆ ಅಲ್ಲಿಂದ ಎಕ್ಸಿಟ್ ಆಗ್ಬೋದು. ಎಂಟ್ರಿ ಅಂದ್ರೆ ನಾವು ಆ ಕಡೆಯಿಂದ ಶಾಂತಪುರ ಅಲ್ಲಿ ಎಂಟ್ರಿ ಕೊಟ್ಟು ಅವರು ದೇವಸ್ಥಾನಕ್ಕೆ ಬಂದು ಬರಬೇಕಂತ ಭಕ್ತರು ವಿನಂತಿ. ಎರಡನೇದಾಗಿ ನಾವು ಈ ಬಂದೋಬಸ್ತಿಗೆ ಇದಕ್ಕೆ 200 ಜನ ಹೋಮ್ ಗಾರ್ಡನ್ ಕೊಟ್ಟಿದ್ದೀವಿ. 200 ಜನ ಹೋಮ್ ಗಾರ್ಡನ್ನ ಡೆಪ್ಯೂಟ್ ಮಾಡಿದ್ದೀವಿ. 2 KSRPನ ಡೆಪ್ಯೂಟ್ ಮಾಡಿದ್ದೀವಿ. ಒಂದು KSRP 25 ಜನ ಇರ್ತಾರೆ, 2 KSRP ಮತ್ತು 200 ಜನ ಹೋಮ್ ಗಾರ್ಡನ್ ಡೆಪ್ಯೂಟ್ ಮಾಡಿದ್ದೀವಿ. ಆಮೇಲೆ 5 DR ಪಾರ್ಟಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಸಿವಿಲ್ ಮೆನ್, ಸಿವಿಲ್ ಅಂದ್ರೆ ನಾವು ಪೊಲೀಸ್ ಸಿವಿಲ್ ಆಫೀಸರ್ಸು, ಅದು 150 ಜನ ಕೊಟ್ಟಿದ್ದೀವಿ. ನದಿ ಸ್ನಾನ ಮಾಡೋ ಸಂದರ್ಭದಲ್ಲಿ, ದೇವಸ್ಥಾನ ಗರ್ಭಗುಡಿಯಲ್ಲಿ, ದೇವಸ್ಥಾನ ಹೊರಗಡೆ, ತೆಂಗಿನಕಾಯಿ ಹೊಡೆಯೋ ಸ್ಥಳದಲ್ಲಿ, ಆಮೇಲೆ ರಥವನ್ನು ಎಳೆಯುವ ಸಂದರ್ಭದಲ್ಲಿ, ಆಮೇಲೆ ಮೇನ್ ಕೆಲವು ಕಡೆ ಏನು ಮಾಡ್ತಾರೆ, ಜಾತ್ರೆಯಲ್ಲಿ ಸ್ನ್ಯಾಚ್ ಮಾಡ್ತಾರೆ, ಅಂದ್ರೆ ಆಭರಣಗಳನ್ನ, ಪಿಕ್ ಪಾಕೆಟನ್ನು ಸ್ನ್ಯಾಚ್ ಮಾಡೋದು ಕೂಡ ಒಂದು ಕ್ರೈಮ್ ಟೀಮ್ ಮಾಡಿದ್ವಿ. 20 ಜನ ಒಂದು ಟೀಮ್ ಮಾಡಿದ್ದೀವಿ. ಯಾವುದೇ ರೀತಿಯಾಗಿ ಜನಕ್ಕೆ ತೊಂದರೆ ಆಗಿರೋ ಹಾಗೆ 20 ಜನ ಮಕ್ಕಳಿರ್ತಾರೆ ಟೀಮು. ಯಾರು ಕಳ್ಳತನ ಮಾಡ್ತಿದ್ರೆ ಅವ್ರು ಹಿಡ್ಕೊಂಡ್ಬಂದು ಅಲ್ಲೇ ಅವರಿಗೆ ಅಲ್ಲೇ ಒಂದು ಮತ್ತು ಹೊರಟಾಣೆಯನ್ನು ಮಾಡಿದ್ವಿ. ನಾವು ಪೊಲೀಸ್ ಪೋಸ್ಟನ್ನು ತಿಂತಿನಲ್ಲೇ ಒಂದು ಈ ತಾತ್ಕಾಲಿಕವಾಗಿ ತೆರೆದಿದ್ದು ಪ್ರಾರಂಭ ಮಾಡಿದ್ದೀವಿ. ಅವ್ರು ಏನಿದ್ರು ಕೂಡ ಅಲ್ಲಿ ಬಂದು ಹೇಳ್ಬೋದು. ಮಕ್ಕಳ ಕಳ್ಳತನ ಆಗಿರ್ಬೋದು, ಮಕ್ಕಳು ಮಿಸ್ಸಿಂಗ್ ಆಗಿರ್ಬೋದು, ಯಾವುದೋ ಆಭರಣಗಳು ವಸ್ತುಗಳಾಗಿರ್ಬೋದು, ಕಳ್ಳತನ ಆಯಿತು, ಮಿಸ್ ಆಯಿತು, ಅದು ಕೂಡ ಅವ್ರು ಬಂದು ಅಲ್ಲಿ ಕೊಡ್ಬೋದು. ತಮ್ಮಂತೂ ಯಾವ ಬಂದು 112 ಫೋನ್ ಮಾಡಿ ಎನಿ ಟೈಮ್ ಅವ್ರು ಅಟೆಂಡ್ ಮಾಡ್ತಾರೆ. ನಾವೆಲ್ಲ ಕೂಡ ಅದನ್ನ ನಂಬರ್ ಕೊಟ್ಟಿದ್ದೀವಿ, ಹೆಲ್ಪ್ಲೈನ್ ನಂಬರ್ ಇದೆ, 112 ನಂಬರ್ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಕಂಟ್ರೋಲ್ ರೂಮ್ ನಂಬರ್ ಕೊಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ಅಂದರೆ ಎಲ್ಲ ಪಾಂಪ್ಲೆಟ್ಸ್ ಹಾಕಿಬಿಟ್ಟಿದ್ದೀವಿ, ಬ್ಯಾನರ್ಲ್ಲಿ ಹಾಕಿಬಿಟ್ಟಿದ್ದೀವಿ. ನನ್ನ ನಂಬರ್ ಇದೆ, ಇವ್ರ ನಂಬರ್ ಇದೆ, SP ಅವ್ರ ನಂಬರ್ ಇದೆ, ಆಮೇಲೆ ಇನ್ನು ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ನಂಬರ್ ಇದೆ, ಸ್ಟೇಷನ್ ನಂಬರ್ ಇದೆ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ನಂಬರನ್ನು ಬಳಸಿ ತಮಗೆ ಏನೋ ತೊಂದರೆ ಇದ್ರೂ ಕೂಡ ನಮಗೆ ಕರೆ ಮಾಡ್ಬೋದು.